ವ್ಯಕ್ತಿತ್ವ ಅಂತ ಬಂದ್ರೆ ಈ ಬಾರಿಯ ಬಿಗ್ ಬಾಸ್ ನಲ್ಲಿ ರಕ್ಷಿತಾ ಗೆಲ್ಬೇಕಾಗಿತ್ತು. ಹೌದು, ಎಲ್ಲರೂ ಸಿನಿಮಾ, ಧಾರಾವಾಹಿ, ಸಂಘಟನೆ, ಹೋರಾಟ ಯಾವುದೋ ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರೇ ಹೆಚ್ಚು. ಅಂತದರಲ್ಲಿ ಅದ್ಯಾವುದೂ ಇಲ್ಲದೆ ಎಲ್ಲೋ ಒಂದು ಕಡೆ ವಿಡಿಯೋ ಮಾಡಿಕೊಂಡಿದ್ದ ಕೃಷ್ಣನೂರಿನ ಕೃಷ್ಣ ಸುಂದರಿ ರಕ್ಷಿತಾ ಶೆಟ್ಟಿ. ಕನ್ನಡ ಬಂದರೂ ಕನ್ನಡ ಮಾತನಾಡದವರ ಮಧ್ಯೆ ಸರಿಯಾಗಿ ಕನ್ನಡ ಬರದಿದ್ದರೂ ಕನ್ನಡ ಮಾತನಾಡಲೇಬೇಕೆಂಬ ಹಠದಿಂದ ಕನ್ನಡವನ್ನು ಮಾತನಾಡುತ್ತಾ ಕನ್ನಡಿಗರ ಕೀರ್ತಿಯನ್ನು ಹೆಚ್ಚಿಸಿದ ಕರುನಾಡ ಕುವರಿ ಅಂದರೆ ತಪ್ಪಾಗಲಾರದು. ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳಿಂದ ಅತಿ ಹೆಚ್ಚು ಅವಮಾನಗಳಿಗೆ ಗುರಿಯಾಗಿದ್ದು ರಕ್ಷಿತಾ. ಆದ್ರೂ ರಕ್ಷಿತಾ ಕುಗ್ಗದೆ ತನ್ನತನವನ್ನು ಬಿಟ್ಟು ಕೊಡದೆ ಬಿಗ್ ಬಾಸ್ ಆಟವನ್ನು ಚೆನ್ನಾಗಿ ಆಡಿದ್ದಾಳೆ. ಬಿಗ್ ಬಾಸ್ ಫಿನಾಲೆ ನಡೆಯುವ 2-3 ದಿನ ಮುಂಚೆ ನಡೆದ ಘಟನೆಗಳನ್ನು ನೋಡಿದರೆ ಸುದೀಪ್ ಅವರು 10 ಲಕ್ಷ ರೂಪಾಯಿಯನ್ನು ರಕ್ಷಿತಾಳಿಗೆ ಕೊಡಬೇಕಾಗಿತ್ತು ಅನ್ನೋದು ಬಹಳ ಜನರ ಅಭಿಪ್ರಾಯವಾಗಿದೆ. ಆದ್ರೂ ಪರವಾಗಿಲ್ಲ, ಅಂತಹ ಹಣದ ಅವಶ್ಯಕತೆಯೂ ಅವಳಿಗಿಲ್ಲ. ಇಡೀ ಕರ್ನಾಟಕ, ದೇಶ ವಿದೇಶಗಳಲ್ಲಿ ಅತಿ ಹೆಚ್ಚು ಅಭಿಮಾನಿ ಬಳಗವನ್ನು ಈ ಶೋ ಮೂಲಕ ರಕ್ಷಿತಾ ಶೆಟ್ಟಿ ಸಂಪಾದಿಸಿದ್ದಾಳೆ. ಸಂಗೀತ ಮೋಕ್ಷಿತಾ ಮಾಡದ್ದನ್ನು ರಕ್ಷಿತಾ ಮಾಡಿ ತೋರಿಸಿದ್ದಾಳೆ. ಅದೆಷ್ಟೋ ಸೆಲೆಬ್ರಿಟಿ ಹೆಣ್ಣು ಮಕ್ಕಳಿಂದ ಯಾರಿಂದಲೂ ಆಗದ್ದನ್ನು ಒಂದು ಸಾಧಾರಣ ಹೆಣ್ಣು ಮಗಳು ರಕ್ಷಿತಾ ತನ್ನ ಬುದ್ಧಿವಂತಿಕೆ ಹಾಗೂ ಶ್ರಮದಿಂದ ಸಾಧನೆ ಮಾಡಿ ತೋರಿಸಿದ್ದಾಳೆ. ಬಿಗ್ ಬಾಸ್ ರನ್ನರ್ ಅಪ್ ಆದಂತ ರಕ್ಷಿತಾಳ ಮುಂದಿನ ಜೀವನ ಸುಖಕರವಾಗಿರಲಿ ಅಂತ ನಾವು ನೀವೆಲ್ಲರೂ ಹಾರೈಸೋಣ.